ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮೈ ಗಾಡ್, ಹುಡುಗರು ಈ ಥರ ಪ್ರಪೋಸ್ ಮಾಡೋದು ನೋಡಿದ್ದೀನಿ. ಎಷ್ಟು ಧೈರ್ಯ ಇವಳಿಗೆ. ಅವತ್ತು ಮಾಮು ರಿಜೆಕ್ಟ್ ಮಾಡಿದ್ಲು, ಸೊ ಅಣ್ಣ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ರಿಜೆಕ್ಟ್ ಫಾರ್ ಶೋರ್. ಏನಿದು ದೀಪ್ಸ್, ಮೇಲೆ ಕೇಳು. ನೀನು ಎಸ್ ಆರ್ ನೋ ಹೇಳೋವರೆಗೂ ನನ್ನ ಮೇಲೆ ಕೆದ್ದೇಳಲ್ಲ. ಹೇಳು, ವಿಲ್ ಯು ಮ್ಯಾರಿ ಮೀ? ಎಸ್ ದೀಪ್ಸ್, ಐ ವಿಲ್ ಮ್ಯಾರಿ ಯು. ಲವ್ ಯು ಹನಿ. ಮೀ ಟು ದೀಪ್ಸ್. ಸೊ ಮಾಮ್ ಹೇಳಿದ ಮಾತನ್ನ ಇವನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಅದು ಹೇಗೆ ಒಪ್ಕೊಂಡ? ಮಾಮಿಗೇನಾದರೂ ಈ ವಿಷಯ ಗೊತ್ತಾದರೆ ನನಗೆ ದುಡ್ಡು ಕೊಡಲ್ಲ ಅಂದೆ ಅಲ್ವಾ? ಮನೆಗೆ ಬಾ ಇದೆ ನಿಂಗೆ. ರೀ, ಯಾಕೆ ಸುಮ್ಮನೆ ಆದ್ರಿ? ನಿಮಗೆ ನಾನು ಖುಷಿಯಾಗಿರ್ಬೇಕು ಅಲ್ವಾ? ಮಾವನ ಜೊತೆ ಮಾತಾಡ್ತಿದ್ರೆ ನಾನು ಎಷ್ಟೋ ಖುಷಿಯಾಗಿರ್ತೀನಿ. ಅವ್ರು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನಮ್ಮಪ್ಪ ನನ್ನಿಂದ ದೂರ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ರೀ, Your wish. Whatever makes you happy. ಮಾವ, ಪಾಪು, ಪುಟ್ಟ. ಅಮ್ಮ, ತಾತ ಮಲ್ಕೊಂಡ್ರಾ? ಮಲ್ಕೊಂಡ್ರು. ಹೇಗಿತ್ತು ಎಲ್ಲ? ಊಟ ಚೆನ್ನಾಗಿತ್ತಾ? ಹಲ್ವ ಹೇಗಿತ್ತು? ಅಮ್ಮ, ನಾವಿಬ್ರು ಕನಸಲ್ಲೂ ಇದನ್ನೆಲ್ಲ ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ ಅಮ್ಮ. ಅಂತ ಸರ್ಪ್ರೈಸ್ ಕೊಟ್ರಿ, ತುಂಬ ಥ್ಯಾಂಕ್ಸ್ ಅಮ್ಮ. ಅರೇಂಜ್ಮೆಂಟ್ ಸಖತ್ತಾಗಿತ್ತು, ಊಟನೂ ಚೆನ್ನಾಗಿತ್ತು. ಎಲ್ಲಕ್ಕಿಂತ ನೀವು ಪ್ರೀತಿಯಿಂದ ಮಾಡಿದ ಹಲ್ವಾ ಸೂಪರ್ ಆಗಿತ್ತಮ್ಮ. ನಿಜ ಅಮ್ಮ, ನಿನಗೆ ಇಷ್ಟೊಳ್ಳೆ ಟೇಸ್ಟ್ ಇತ್ತಾ? ಏಯ್, ಯಾಕೋ ಹಾಗೆ ಹೇಳ್ತೀಯ? ಅಮ್ಮನ ಟೇಸ್ಟು ಚೆನ್ನಾಗೇ ಇದೆ, ಆದರೆ ಅದು ನಿನಗಿವತ್ತು ಗೊತ್ತಾಯ್ತಷ್ಟೆ. ನಿಜ ಹೇಳಮ್ಮ, ನಮ್ಮಿಷ್ಟು ವರ್ಷದ ವ್ಯಾಲೆಂಟೈನ್ಸ್ ಡೇನಲ್ಲಿ ಇದು ದಿ ಬೆಸ್ಟ್. ಎಲ್ಲ ಮಾಧವ್ ಅವ್ರು ಪ್ಲ್ಯಾನ್ ಮಾಡಿದ್ದು. ನಾನು ಹಲ್ವಾ ಮಾಡೋದೊಂದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ಮಾಧವ್ ಸರ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲ ಕ್ರೆಡಿಟು ನಿನಗೆ ಸಿಗಬೇಕು ಅಂತಂದ್ರು. ಬಸ್ಸು ನಿದ್ದೆ ಬರ್ತಾ ಇದೆ, ಹೋಗೋಣ ಬಾ. ಅಮ್ಮ, ಗಿಫ್ಟ್ ತುಂಬ ಚೆನ್ನಾಗಿತ್ತು. ನಾನು ಸರಿಗೆ ಸುಳ್ಳು ಹೇಳಲ್ಲಮ್ಮ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ನೀನು ಯಾಕೆ ಹಾಲು ತರೋಕೋದೆ? ಹೊರಗಡೆ ಓಡಾಡಿ ಸುಸ್ತಾಗಿರ್ತೀಯ ಅಂತೆಲ್ಲ ಹೇಳೇ ಇಲ್ವಲ್ಲ ಮಾವ. ನಿಮ್ಮ ಮಗ ನನ್ನ ಜೊತೆ ಮಾತಾಡೋದಕ್ಕೆ ಪರ್ಮಿಷನ್ ಕೊಟ್ಟಾಗಿದೆ, ಮರ್ತ್ಬಿಟ್ರಾ?
ನೋಡು, ಇಷ್ಟು ದಿನ ಈ ತುಂಟಾಟನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೆ. ಮಿಸ್ ಮಾಡ್ಕೊಳ್ಳಿ ಅಂತ ಅಂದಿದ್ಯಾರು? ನಿಮ್ಮ ಮಗ ಮಾತಾಡಬೇಡ ಅಂದ್ರಂತೆ, ನೀವು ಅದಕ್ಕೆ ಒಪ್ಕೊಂಡ್ಬಿಟ್ರಿ. ನನ್ನ ಮಗಳ ಹತ್ರ ಮಾತಾಡ್ತೀನಿ ಅಂತ ಹಠ ಹಿಡಿಬೇಕಿತ್ತು. ಮಗ ಅಲ್ವಾ, ಇಲ್ಲ ಅನ್ನೋದಕ್ಕೆ ಮನಸ್ಸಾಗಲಿಲ್ಲ. ನಿಮ್ಮ ಮುಖ ತೋರಿಸ್ಬೇಡಿ ಅಂದವನು ಮನೆಗೆ ಬಂದಿರ್ತೀನಿ ಅಂದಾಗ ಸುಮ್ಮನಾದ್ನಲ್ಲ, ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ನಿನ್ನ ಹತ್ರ ಮಾತಾಡದೇ ಇರೋದು ನನಗೆ ಸುಲಭ ಆಗಲಿಲ್ಲ ಪೂರ್ಣಿ. ಯಾಕೆಂದರೆ ಈ ಮನೇಲಿ ಜಾಸ್ತಿ ಮಾತಾಡೋದು ನಾನು ನಿನ್ನ ಹತ್ರನೇ. ಆದರೆ ಕೊನೆ ಪಕ್ಷ ನಿನ್ನ ಮುಂದೆ ಇದ್ದು ನಿನಗೆ ಕಾಳಜಿ ತೋರಿಸೋ ಅವಕಾಶ ಸಿಗ್ತಲ್ಲ ಅಂತ ಸಮಾಧಾನ ಆಯಿತು. ನಿಜ ಮಾವ, ನೀವು ಮನೇಲಿ ಇಲ್ದಾಗ ನನಗಂತೂ ನಗೋದೇ ಮರ್ತೋಗಿತ್ತು. ಒಂದು ಕಡೆ ಮಗು ಇಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ನೀವು ಮನೇಲಿ ಇಲ್ವಲ್ಲ ಅನ್ನೋ ಸಂಕಟ, ಆಮೇಲೆ ಇನ್ನೇನು ನೀವು ಮನೆಗೆ ಬಂದ್ರಲ್ಲ ಅನ್ನೋ ಖುಷಿ ಪಡೋ ಹೊತ್ತಿಗೆ ನೀವು ನನ್ನ ಜೊತೆ ಮಾತಾಡಬಾರ್ದು ಅನ್ನೋ ಕಂಡೀಷನ್. ಕ್ಷಮಿಸು ಮಗಳೇ, ನಾನು ನಿನಗೆ ತುಂಬ ನೋವು ಕೊಟ್ಟೆ ಅನಿಸುತ್ತೆ. ನೀವು ಕ್ಷಮೆ ಎಲ್ಲ ಕೇಳಬಾರ್ದು ಮಾವ. ಅವಿ ನೀವು ಈ ಮನೇಲಿ ಇರೋದಕ್ಕೆ ಒಪ್ಕೊಂಡಿದ್ದು, ನೀವು ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದು, ಇದೆಲ್ಲ ನನ್ನ ಸಮಾಧಾನಕ್ಕೆ ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲೂ ನಿಮ್ಮ ಬಗ್ಗೆ ಪ್ರೀತಿ ಇದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ನಿಮ್ಮ ಮೇಲಿನ ಕೋಪ ಆ ಪ್ರೀತಿನ ಮರೆ ಮಾಡಿಸ್ತಿದೆ ಅಷ್ಟೇ. ಇವತ್ತು ನೀವು ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡಾಗೆ ಮುಂದೊಂದಿನ ನೀವಿಬ್ರು ಪ್ರೀತಿಯಿಂದ ಮಾತಾಡೋ ದಿನನೂ ಬಂದೇ ಬರುತ್ತೆ ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.